ಅಪಘಾತದಲ್ಲಿ ಗಾಯಗೊಂಡಿದ್ದ ಪಿಎಸ್ಐ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ನಡೆದಿದೆ. ಮೆಹಬೂಬ್ ಗುಡ್ಡಳ್ಳಿ ಮೃತ ದುರ್ದೈವಿ. ಗಾಂಜಾ ಕೇಸ್ ಆರೋಪಿಗಳನ್ನು ಬಂಧಿಸಿ ಕರೆತರ್ತಾ ಇದ್ದ ವೇಳೆ ಕಾರು ಕೆಟ್ಟು ನಿಂತಿತ್ತು. ಹೀಗಾಗಿ ಟೈರ್ ಕಳಚಿ ಪರಿಶೀಲನೆ ನಡೆಸೋದಕ್ಕೆ ಮೆಹಬೂಬ್ ಕೆಳಗಿಳಿದಿದ್ರು. ಈ ವೇಳೆ ವೇಗವಾಗಿ ಬಂದಿದ್ದ ಲಾರಿ ಡಿಕ್ಕಿಯಾಗಿದೆ. ಅಪಘಾತದ ಬಳಿಕ ಇಬ್ಬರು ಆರೋಪಿಗಳು ಪರಾರಿಯಾಗಿದ್ದಾರೆ. ತೀವ್ರವಾಗಿ ಗಾಯಗೊಂಡಿದ್ದ ಮೆಹಬೂಬ್ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಕಾನ್ಸ್ಟೇಬಲ್ ಸಾವನ್ನಪ್ಪಿದ್ದಾರೆ. ಸಿಟಿ ಮಾರ್ಕೆಟ್ ಸಂಚಾರಿ ಠಾಣೆಯ ಬಂಗಾರಿ ಮೃತ ದುರ್ದೈವಿ. ಕಳೆದ 2 ವರ್ಷದ ಹಿಂದಷ್ಟೇ ಕಾನ್ಸ್ಟೇಬಲ್ ಬಂಗಾರಿ ಮದುವೆಯಾಗಿತ್ತು. ಸಾಮಾನ್ಯರಿಗೆ ಜನಸ್ನೇಹಿ ಕಾನ್ಸ್ಟೇಬಲ್ ಅಂತಾನೂ ಬಂಗಾರಿ ಗುರುತಿಸಿಕೊಂಡಿದ್ರು. 55 ವರ್ಷದ ಅತ್ತೆ 25 ವರ್ಷದ ಅಳಿಯ ಜೊತೆ ಎಸ್ಕೇಪ್ ಆಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಓಡಿ ಹೋಗಿದ್ದ ಅತ್ತೆ ಶಾಂತ ವಾಪಸ್ ಆಗಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಅತ್ತೆ ಶಾಂತ ಪ್ರತ್ಯಕ್ಷವಾಗಿದ್ದಾರೆ. ಸದ್ಯ ಅತ್ತೆ ಶಾಂತ ವಾಪಸ್ ಬಂದಿರುವ ಬಗ್ಗೆ ಎಸ್ಪಿ ಉಮಾ ಪ್ರಶಾಂತ್ ಮಾಹಿತಿ ಕೊಟ್ಟಿದ್ದಾರೆ. ನಾನು ಯಾರ ಜೊತೆ ಓಡಿ ಹೋಗಿಲ್ಲ, ತವರು ಮನೆಯಲ್ಲಿ ವಾಸವಿದ್ದೆ ಅಂತ ಶಾಂತ ಅವರು ಹೇಳಿದ್ದಾರೆ. ಆದರೆ ಗಣೇಶ್ ಎಲ್ಲಿದ್ದಾನೆ ಎಂಬ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಅಂತ ಎಸ್ಪಿ ಉಮಾ ಪ್ರಶಾಂತ್ ಹೇಳಿದ್ದಾರೆ. ಶಾಂತಮ್ಮ ಅವರು ವಾಪಸ್ ಬಂದಿದ್ದಾರೆ. ಹಾಗಾಗಿ ಮುದ್ದೇನಹಳ್ಳಿದು ಏನು ಶಾಂತಮ್ಮ ಅವರು ಕಾಣೆ ಆಗಿದ್ದಾರೆ ಅಂತ ಪ್ರಕರಣ ಕೊಟ್ಟಿದ್ರು, ಅದನ್ನು ನಾವೀಗಾಗಲೇ ಅದನ್ನು ಕ್ಲೋಸ್ ಮಾಡಿದ್ದೀವಿ. ಗಣೇಶ ಇದುವರೆಗೆ ಬಂದಿಲ್ಲ. ಹೌದು, ಅವ್ರ ಹೆಂಡತಿಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ನ ಆಧಾರದ ಮೇಲೆ ಅದನ್ನು ಕೂಡ ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ನಮಗಿನ್ನೂ ಅದ್ರ ಬಗ್ಗೆ ಯಾವುದೂ ಮಾಹಿತಿ ಬಂದಿಲ್ಲ. ಈಗ ಮೊನ್ನೆ ಇನ್ನು ನಾಪತ್ತೆಯಾಗಿದ್ದ ಅತ್ತೆ ಶಾಂತ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿ ಘಟನೆ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಾಡ್ಕೊಂಡಿದ್ರು ನಮ್ಮನೆಯವ್ರಿಗೆ 3ನೇ ಹೆಂಡತಿ. ನಾನು ಡೈವರ್ಸ್ ಮಾಡ್ಕೊಂಡಳನ್ನ ನನ್ನ ಹೊಡೆದು ಕಳಿಸಿ ಇಬ್ರು ನಡರಾತ್ರಿಗೆ ಬಂದು ನನ್ನನ್ನು ಇಬ್ರು ಹೊಡೆದು ಕಳಿಸಿದ್ದಕ್ಕೆ ನಾನು ಹೋಗಿದ್ದೀನಿ. ಅದನ್ನ ಈ ತರ ಕತೆ ಕಟ್ಟಿ ಈ ತರ ಎಲ್ಲ ಇಷ್ಟೊಂದು ದೊಡ್ಡ ಅವಂತರ ಮಾಡಿ ನನ್ನ ಟಿವಿ ಒಳಗೆಲ್ಲ ಬಿಟ್ಟಿದೆ. ಇದೇ ಊರಾಗೆ ಇದ್ದೀನಿ ನಾನು. ಎಲ್ಲೋ ಬೀಗ ಹಾಕೊಂಡು ಪರಾರಿಯಾಗಿ ಹೋಗಿದ್ದಾಳೆ. ಸಾಲಗಾರರೆಲ್ಲ ಹೊರಗೆ ಹಾಕಿದ್ದಾರೆ ಅಂದ್ರೆ ಮತ್ತೆ ಸಾಲ ಕೇಳಕ್ ಬಂದ್ರು ಜನ. ಸಾಲ ಕೇಳಕ್ ಬಂದವ್ರಿಗೂ ನ್ಯಾಯ ಮಾತಾಡಿಲ್ಲ, ನನಗೂ ನ್ಯಾಯ ಕೊಟ್ಟಿಲ್ಲ. ಹಿರಿಯ ಹೆಂಡತಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಮನೆ ಒಳಗೆ ಸೇರಿಸ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ಡೈವರ್ಸ್ ಮಾಡ್ಕೊಂಡಿದ್ರು. ಅಳಿಯನ ಜೊತೆ ಪರಾರಿಯಾಗಿದ್ದ ಅತ್ತೆ ವಾಪಸ್ ಪ್ರಕರಣ ಸಂಬಂಧ ಗ್ರಾಮಕ್ಕೆ ವಾಪಸ್ ಬಂದ ಮಲತಾಯಿ ಶಾಂತ ಮಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ಸಾಲ ಮಾಡಿದ್ದೇನೆ, ಇದಕ್ಕಾಗಿ ಮನೆ ಮಾರ್ತೀನಿ ಅಂತ ಗಲಾಟೆಯನ್ನ ಮಾಡಿದ್ದಾಳಂತೆ. ಈ ವೇಳೆ ಮಗಳಾದ ಹೇಮಾ ಜೊತೆ ಶಾಂತ ಜಗಳ ಮಾಡಿ ಹಲ್ಲೆ ನಡೆಸಿದ್ದಾಳೆ. ಸದ್ಯ ಹಲ್ಲೆಗೆ ಒಳಗಾದ ಪುತ್ರಿ ಹೇಮಾ ಆಸ್ಪತ್ರೆಗೆ ದಾಖಲಾಗಿದ್ದು ನನಗೆ ನ್ಯಾಯ ಕೊಡಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾಳೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಬೇಸತ್ತು ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೆಪೇಟ್ ಗ್ರಾಮದಲ್ಲಿ ನಡೆದಿದೆ. ಸೈಯದ್ ಸಲೀಂ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾಗಿತ್ತು. ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸೈಯದ್ ಸಲೀಂ ಖಾಸಗಿ ಮತ್ತು ಬ್ಯಾಂಕ್ನಲ್ಲಿ 20 ಲಕ್ಷ ಸಾಲ ಮಾಡಿಕೊಂಡಿದ್ರು. ಸಾಲ ತೀರಿಸದ ಹಿನ್ನೆಲೆಯಲ್ಲಿ ಸಾಲಗಾರರ ಕಿರುಕುಳಕ್ಕೆ ಬೇಸತ್ತು ಸೈಯದ್ ಸಲೀಂ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಲ್ಲೆ ನಡೆಸಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಎಂಗಳಿ ಗ್ರಾಮದಲ್ಲಿ ನಡೆದಿದೆ. 6 ರಿಂದ 7 ಕಾರ್ಯಕರ್ತರನ್ನ ತೆಂಗಿನ ಮರಕ್ಕೆ ಕಟ್ಟಿ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಕಸಾಯಿಖಾನೆಗೆ ಜಾನುವಾರು ಸಾಗಿಸುತ್ತಿದ್ದವರನ್ನ ತಡೆದಿದ್ದಕ್ಕೆ ಹಲ್ಲೆ ನಡೆಸಿದ್ದು ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಶ್ರೀರಾಮ ಸೇನೆಯಿಂದ ದೂರು ಕೂಡ ದಾಖಲಾಗಿದೆ. ಏನ್ ಮಾಡಿದ್ರು ಬುರ್ಕಾ ಹಾಕಿಕೊಂಡು ಬಂದ ಖತರ್ನಾಕ್ ಕಳ್ಳರು ಗೃಹ ಬಳಕೆ ವಸ್ತುಗಳನ್ನು ಕದ್ದೊಯ್ದಿರುವ ಘಟನೆ ಕೊಪ್ಪಳ ಜಿಲ್ಲೆಯ ಕಾರಟಗಿಯ ವಿಎ ಬಜಾರ್ನಲ್ಲಿ ನಡೆದಿದೆ. 20,000 ಮೌಲ್ಯದ ಆಹಾರ ಸಾಮಗ್ರಿಗಳನ್ನು ಕಳ್ಳತನ ಮಾಡಿದ್ದು ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. क्या है
ಚಾಮರಾಜನಗರದ ಮಲೆಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಚಕ್ರಪ್ರಾಣಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ಸಮಸ್ಯೆಯನ್ನು ಆಲಿಸ್ತಿಲ್ಲ, ಬೆಳೆ ಹಾನಿಯಾದರೆ ಅಥವಾ ವನ್ಯ ಪ್ರಾಣಿಗಳು ಜನ ಜಾನುವಾರು ಮೇಲೆ ದಾಳಿಯನ್ನು ಮಾಡಿದ್ರೆ ನಮ್ಮ ಕರೆ ಸ್ವೀಕರಿಸಲ್ಲ. ಎಸಿ ರೂಮ್ ಬಿಟ್ಟು ಅಧಿಕಾರಿಗಳು ಹೊರಗೆ ಬರ್ತಿಲ್ಲ. 5 ಹುಲಿಗಳು ಸಾವನ್ನಪ್ಪಿದ್ದಕ್ಕೆ ಡಿಸಿಎಫ್ ಚಕ್ರಪ್ರಾಣಿ ಅವರನ್ನ ಅಮಾನತು ಮಾಡಬೇಕಿತ್ತು. ಆನೆ ಹುಲಿ ದಾಳಿಯಾದ್ರೆ ನಾವು ಯಾರಿಗೆ ಮಾಹಿತಿ ಕೊಡೋಣ? ಡಿಸಿಎಫ್ ಚಕ್ರಪ್ರಾಣಿ ಅವರಿಗೆ ಎಷ್ಟು ಬಾರಿ ಕರೆ ಮಾಡಿದ್ರು ಸ್ಪಂದಿಸಲ್ಲ ಅಂತ ಕಿಡಿಕಾರಿ. ಕರ್ನಾಟಕ ರಾಜ್ಯ ಸಂಘ ಒತ್ತಾಯ ಮಾಡ್ತಾ ನಾವು ಫೋನ್ ಮಾಡಿದ್ರು ತೆಗಿತಾ ಇಲ್ಲ, ಸಾಮಾನ್ಯ ರೈತರು ಫೋನ್ ಮಾಡಿದ್ರೆ ತೆಗಿತಾರ. ಆದ್ದರಿಂದ ಏನು ಇವತ್ತು ನಮ್ಮ ಕೊಳ್ಳೇಗಾಲದ ಮಲೆಮಹದೇಶ್ವರ ವಿಭಾಗೀಯ DCF ಆದಂಥ ಚಕ್ರಪ್ರಾಣಿ ಅವರ ಒಂದು ನಿರ್ಲಕ್ಷ್ಯದಿಂದನೇ ಇವತ್ತು ಒಂದು 5 ಹುಲಿಗಳು ಸರ್ಕಾರ ಮಧ್ಯ ಇವ್ರನ್ನ ಅಮಾನತ್ ಮಾಡಬೇಕು. ಅಮಾನತ್ ಮಾಡಿ ಇವ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಸಂಘ ಒತ್ತಾಯ. ಕರ್ತವ್ಯದಲ್ಲಿದ್ದ ಫಾರೆಸ್ಟ್ ಗಾರ್ಡ್ ನಾಪತ್ತೆಯಾಗಿರುವ ಘಟನೆ ಚಿಕ್ಕಮಗಳೂರಲ್ಲಿ ನಡೆದಿದೆ. ಕಡೂರು ತಾಲೂಕಿನ ಸಖರಾಯ ಪಟ್ಟಣದಲ್ಲಿ ಫಾರೆಸ್ಟ್ ಗಾರ್ಡ್ ಆಗಿ ಶರತ್ ಅನ್ನೋರು ಕೆಲಸ ಮಾಡ್ತಾ ಇದ್ರು. ಸದ್ಯ ಶರತ್ ನೀಲಗಿರಿ ಪ್ಲಾಂಟೇಶನ್ನಿಂದ 4 ದಿನದಿಂದ ನಾಪತ್ತೆಯಾಗಿದ್ದು, ಪ್ಲಾಂಟೇಶನ್ನಲ್ಲಿ ಶರತ್ ಬಟ್ಟೆ ಬೈಕ್ ಪತ್ತೆಯಾಗಿದೆ. ನಾಪತ್ತೆಯಾಗಿರುವ ಶರತ್ಗೆ ಅರಣ್ಯ ಸಿಬ್ಬಂದಿ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸಖರಾಯ ಪಟ್ಟಣ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿದೆ. ದೇಗುಲಕ್ಕೆ ಬಂದಿದ್ದ ಬಾಲಕ ಪುಷ್ಕರಣಿಯಲ್ಲಿ ಮುಳುಗಿ ಸಾವನ್ನಪ್ಪಿದ ಘಟನೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೊರಡುಮಲೆ ದೇಗುಲದ ಬಳಿ ನಡೆದಿದೆ. ಚಿತ್ರದುರ್ಗ ಜಿಲ್ಲೆಯ ಮುಳ್ಳಾಲಕೆರೆ ತಾಲಕಟ್ಟ ಗ್ರಾಮದ 9 ವರ್ಷದ ಕುಶಾಲ್ ಪೋಷಕರ ಜೊತೆ ದೇಗುಲಕ್ಕೆ ಅಂತ ಬಂದಿದ್ರು. ಈ ವೇಳೆ ವಿನಾಯಕನ ದರ್ಶನ ಪಡೆದು ಆಟವಾಡುವ ವೇಳೆ ಬಾಲಕ ಕುಶಾಲ್ ಕಲ್ಯಾಣಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಚಾಮರಾಜನಗರದ ಜಾಲಹಳ್ಳಿ ಹುಂಡಿ ಬಳಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಣೆ ಮಾಡ್ತಾ ಇದ್ದ 40 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನು ವಶಪಡಿಸಿಕೊಂಡಿದ್ದಾರೆ. ಪಡಿತರರಿಂದ ಕಡಿಮೆ ಬೆಲೆಗೆ ಖರೀದಿ ಮಾಡಿ ದಂಧೆಕೋರರು ತಲಾ 50 ಕೆಜಿ ತೂಕದ 80 ಚೀಲ ಪಡಿತರ ಅಕ್ಕಿ ಸಾಗಣೆ ಮಾಡ್ತಾ ಇದ್ರು. ಸದ್ಯ ಇದರ ಬಗ್ಗೆ ಖಚಿತ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಟೆಂಪೋ ಚಾಲಕನನ್ನ ಹಾಗೂ ಅಕ್ಕಿಯನ್ನ ವಶಪಡಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಆರ್ಭಟಿಸ್ತಾ ಇದೆ. ಆದರೆ ಬೀದರ್ನಲ್ಲಿ ಈ ಬಾರಿ ಅಂದುಕೊಂಡಷ್ಟು ಮಳೆ ಆಗ್ತಿಲ್ಲ. ಇದರಿಂದ ರೈತರು ಚಿಂತೆಗೀಡಾಗಿದ್ದು ಹಾಕಿದಂತಹ ಸೋಯಾ ತೊಗರಿ ಬೆಳೆ ಒಣಗ್ತಾ ಇದೆ. ಇದರಿಂದ ಟ್ರ್ಯಾಕ್ಟರ್ ಮೂಲಕ ಬೆಳೆಯನ್ನ ರೈತರೇ ನಾಶಪಡಿಸುತ್ತಿದ್ದಾರೆ. ಭಾಲ್ಕಿ ತಾಲೂಕಿನ ನಿಲಮನಹಳ್ಳಿಯ ಸಂತೋಷ್ ಶಡೋಳೆ ಎಂಬ ರೈತ ಬೆಳೆಯನ್ನ ನಾಶಪಡಿಸಿದ್ದಾರೆ. 15 ದಿವಸ ಆಯ್ತು, ಮಳೆ ಅಂತೂ ಒಂದಿನ ಬಂದಿಲ್ಲ. ಅದಕ್ಕೆ ಎಲ್ಲ ಬೆಳೆ ಅಂತೂ ಎಲ್ಲ ಒಣಗುತ್ತಾ ಇತ್ತು. ಅದ ಕಾರಣ ತಂದು ಏನ್ ಮಾಡ್ತೀವಿ, ಯಾವ ಸ್ಥಿತಿ ಅಂದ್ರೆ ಕ್ಲೀನ್ ಇರ್ತದಂತ ಈ ಸಮಯ ಟ್ರ್ಯಾಕ್ಟರ್ ಹಚ್ಚಿ ಎಲ್ಲ ಹೊಡೆದಿದ್ದೀವಿ. ಬಿತ್ತಿ 15 ದಿನ ಐತ್ರಿ. ಖಂಡ್ರ ಮಂಡ್ರ ಆಗ್ಯಾವ, ಮಳೆ ಬರ್ತಂತ ಅದು ವಿಚಾರ ಮಾಡಿದ್ವಿ. ಯಾಕೆ ಮಳೆ ಬರಲ್ಲ ಉಂಟು, ಈ ಬೆಳೆ ಹೋಯ್ತು, ಮುಂದಿನ ಬೆಳೆ ಏನಾರ ಆಯ್ತು ಅಂತ ಹೊಲ ಹೊಡೆದಿದ್ದೇವೆ ಸರ್. 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಲಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ಬಳ್ಳಾರಿಯಲ್ಲಿ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಹೀಗಾಗಿ ಅಧ್ಯಕ್ಷರಾಗಿ ಬುಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಇವತ್ತು ನಡೆದ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸರ್ವಾನುಮತದಿಂದ ಬಾನು ಮುಷ್ತಾಕ್ ಹೆಸರನ್ನ ಮಹೇಶ್ ಜೋಶಿ ಘೋಷಣೆ ಮಾಡಿದರು. ಪ್ರಧಾನಿ ಮೋದಿಯವರ ಮನ್ ಕಿ ಬಾತ್ 123ನೇ ಸಂಚಿಕೆ ಇಂದು ನಡೆಯಿತು. ದೇಶವನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಪ್ರಧಾನಿ ಮೋದಿ ಯೋಗದ ಮಹತ್ವ ಕುರಿತು ವಿಚಾರವನ್ನು ಹಂಚಿಕೊಂಡರು. ಯೋಗವು ಜೀವನದ ಒಂದು ಭಾಗ, ಎಲ್ಲರಿಗೂ ಅತ್ಯವಶ್ಯಕ ಅಂತ ಹೇಳಿದರು. ಇದೇ ವೇಳೆ ತುರ್ತು ಪರಿಸ್ಥಿತಿ ಬಗ್ಗೆ ಪ್ರಸ್ತಾಪಿಸಿರುವಂತಹ ಅವರು, ತುರ್ತು ಪರಿಸ್ಥಿತಿ ಹೇರಿಕೆಯು ಸಂವಿಧಾನದ ಕೊಲೆಯಷ್ಟೇ ಅಲ್ಲ, ಅದು ನ್ಯಾಯಾಂಗ ಕೈಗೊಂಬೆಯಾಗಿತ್ತು ಅಂತ ಪರೋಕ್ಷವಾಗಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. मैं आपको एक ऑडियो सुनाता हूँ. इस ऑडियो में आपको उस संकट की भयावहता का अंदाजा लगेगा. वो संकट कितना बड़ा था, पहले वो सुनिए, समझिए. आखिर ये जो जुल्म हुआ 2 साल तक, जुल्म तो 5-7 साल से शुरू हो गया था, मगर वो शिखर पर पहुंच गया है 2 साल में, जब इमरजेंसी लोगों पर ठोक दी और अमानुषी बर्ताव लोगों के साथ किया गया. लोगों के स्वतंत्रता के हक छीन लिए गए. अखबारों को कोई स्वतंत्रता न रही. न्यायालय बिल्कुल निर्बल बना दिए गए और
जिस ढंग से 1 लाख से ज़्यादा लोगों को जेल में बंद कर दिए और फिर अपने मनमानी राज की ओर से होती रही, उसकी मिसाल दुनिया के इतिहास में भी मिलना मुश्किल है। साथियों, ಮನ್ ಕಿ ಬಾತ್ನಲ್ಲಿ ಮೋದಿ ಕಲಬುರಗಿಯ ಮಹಿಳೆಯೊಬ್ಬರ ಸಾಧನೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿತು. ಜೋಳದ ರೊಟ್ಟಿ ಉದ್ಯಮದಲ್ಲಿ ಸ್ವಾವಲಂಬಿ ಜೀವನ ಕಟ್ಟಿಕೊಂಡಿರುವ ಬಗ್ಗೆ ಮೋದಿ ಕೊಂಡಾಡಿದ್ರು. ದಿನಕ್ಕೆ 3000 ರೊಟ್ಟಿ ಮಾಡಿ ತನ್ನದೇ ತಂಡದೊಂದಿಗೆ ಮಾರ್ಕೆಟಿಂಗ್ ಕೂಡ ಮಾಡ್ತಿರೋ ಮಹಿಳೆ ಬಗ್ಗೆ ಮೋದಿ ಕೊಂಡಾಡಿದ್ದಾರೆ. के कलबुर्गी की महिलाओं की उपलब्धि भी बेहतरीन है। इन्होंने ज्वार की रोटी को एक ब्रांड बना दिया है। इन्होंने जो कोऑपरेटिव बनाई है उसमें हर रोज 3000 से ज्यादा रोटियां बन रही हैं। इन रोटियों की खुशबू अब सिर्फ गांव तक सीमित नहीं है। बेंगलुरु में स्पेशल काउंटर खुल चुका है। ऑनलाइन फूड प्लेटफॉर्म पर ऑर्डर आ रहे हैं। कलबुर्गी की रोटी अब बड़े शहरों के किचन तक पहुंच रही है। इसका बहुत शानदार असर इन महिलाओं पर